ನಮ್ಮ ಬೆಳಗಾವಿ ಜಿಲ್ಲೆನಲ್ಲಿ ಒಟ್ಟು 18 ವಿಧಾನಸಭಾ ಕ್ಷೇತ್ರಗಳಲ್ಲಿ 41,07,000 ಮತದಾರರಿದ್ದಾರೆ. ಲಾಸ್ಟ್ ಒಂದು 25 ದಿವಸದಿಂದ ಎಲ್ಲ BLOಗಳು ಹಗಲು ರಾತ್ರಿ ನೋಡದೆ, ಮಳೆ ಬಿಸಿಲು ನೋಡದೆ, ಮನೆ ಮನೆಗೆ ಹೋಗಿ ಕಷ್ಟಪಟ್ಟು ಈ ಎನ್ಯೂಮರೇಷನ್ ಫಾರ್ಮ್ಸ್ ಏನಿದಾವೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬಂದಿದ್ದಾರೆ. ಒಂದು ಸಂತೋಷದ ಸಂಗತಿ ಏನಂದ್ರೆ, ಇವತ್ತಿಗೆ ನಮ್ಮ ಜಿಲ್ಲೆನಲ್ಲಿ ಒಟ್ಟು 41,07,000 ಮತದಾರರ ಪೈಕಿ ಕಂಪ್ಲೀಟ್ 100% ಡಿಸ್ಟ್ರಿಬ್ಯೂಷನ್ ನಾವು ಮುಕ್ತಾಯವನ್ನು ಮಾಡಿಕೊಂಡಿದ್ದೀವಿ. ಇದರಲ್ಲಿ ಒಂದು ನ್ಯೂನತೆ ಇದೆ, ಇದನ್ನು ನಾನು ಸ್ಪಷ್ಟಪಡಿಸಬೇಕು. ನಾವು ಒಂದು ಮನೆಗೆ ಹೋದಾಗ ಒಂದೇ ಮನೆಯಲ್ಲಿರುವಂತ 3 ಜನ ವೋಟರ್ಸ್ ಪೈಕಿ ಒಬ್ಬರಲ್ಲಿ ಇರ್ಬೋದು, ಮಿಕ್ಕಿದಿಬ್ಬರು ಬೇರೆ ಬೇರೆ ಪೋಲಿಂಗ್ ಬೂತ್ ಲಿಮಿಟ್ಸ್ ಅಲ್ಲಿ ಇರ್ಬೋದು. ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಅದೇ ಮನೆಯಲ್ಲಿ ನೀವು 3 ಉದಾಹರಣೆಗೆ ಆ 3 ಡಿಸ್ಟ್ರಿಬ್ಯೂಷನ್, ಆ 3 ಎನ್ಯೂಮರೇಷನ್ ಫಾರ್ಮ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿ ಆ ಯಜಮಾನರಿಂದ ನೀವು ನಿಮ್ಮ ರಿಜಿಸ್ಟರ್ ಅಲ್ಲಿ ಸಹಿ ಮಾಡಿಸ್ಕೊಂಡು ಡಿಸ್ಟ್ರಿಬ್ಯೂಟೆಡ್ ಅಂತ ತೋರಿಸ್ಬೇಕು ಆಪ್ ಅಲ್ಲಿ. ಆದರೆ ನಾವೊಂದು ಹೆಜ್ಜೆ ಮುಂದೆ ಹೋಗಿ ನಾವು ಮೊದಲನೇ ಹಂತದಲ್ಲಿ ಡಿಸ್ಟ್ರಿಬ್ಯೂಷನ್ ತೋರಿಸಿದ ನಂತರ ಅನ್ಕಲೆಕ್ಟಬಲ್ ಅಂತ ನಾವು ತೋರಿಸಲಿಲ್ಲ. ಯಾಕೆ ತೋರಿಸಲಿಲ್ಲ ಅಂದ್ರೆ, ನಮ್ಮ ಅರ್ಬನ್ ಏರಿಯಾದಲ್ಲಿ ಉತ್ತರ ಮತ್ತೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಬಂದು ನಮಗೆ ಈ ವಿಚಾರವನ್ನು ಮುಂಚಿತವಾಗಿ ತಿಳಿಸಿದ್ದಾರೆ. ಈ ತರ ರೇಷನಲೈಸೇಷನ್ ಆಗಲಿಲ್ಲ ಲಾಸ್ಟ್ 10-15 ವರ್ಷದಲ್ಲಿ. ಒಬ್ಬರು ಇಲ್ಲಿದ್ದಾರೆ, ಒಂದು ಫ್ಯಾಮಿಲಿಯಿಂದ ಇನ್ನೊಬ್ಬರು ಬೇರೆ ಕಡೆ ಇದ್ದಾರೆ, ಅವ್ರು ಮಿಸ್ ಆಗಿ ಹೋಗ್ತಾರೆ. ಇದನ್ನು ಸ್ವಲ್ಪ ನಿಧಾನಗತಿಯಿಂದ ಎಲ್ಲರಿಗೂ ಅವಕಾಶ ಕೊಟ್ಟು BLO ಜೊತೆ BLA ಬೂತ್ ಲೆವೆಲ್ ಏಜೆಂಟ್ಗಳ ನೀವು ಸಹಾಯ ಪಡೆದು ಈ ಕೆಲಸವನ್ನು ಮಾಡಬೇಕಂತ ಅವರೇನ್ ನಮಗೆ ಸಲಹೆ ಕೊಟ್ಟಿದ್ದಾರೆ. ಅದರಂತೆ ನಾವು ಪ್ರತಿ ಒಂದು ಪೋಲಿಂಗ್ ಬೂತ್ ಅಲ್ಲಿ ಸರಿಸುಮಾರು 50 ಒಂದು 150 ಅರ್ಬನ್ ಏರಿಯಾದಲ್ಲಿ ಮೇಜರ್ಲಿ ನಾವು ಅನ್ಕಲೆಕ್ಟಬಲ್ನು ಇನ್ನೂ ಉಳಿಸಿದೀವಿ. ತಮ್ಮ ಮುಖಾಂತರ ಎಲ್ಲ ಮತದಾರರಿಗೆ, ತಮ್ಮ ಪ್ರೇಕ್ಷಕರಿಗೆ ನನ್ನ ಮನವಿ ಏನಿದೆ ಅಂದ್ರೆ, ತಮ್ಮ ವೋಟರ್ ಲಿಸ್ಟ್ ನಲ್ಲಿ ಹೆಸರು ಒಂದು ಪೋಲಿಂಗ್ ಬೂತ್ ಅಲ್ಲಿದೆ, ಆದ್ರೆ ತಾವು ಬೇರೆ ಒಂದು ಪೋಲಿಂಗ್ ಬೂತ್ ವ್ಯಾಪ್ತಿನಲ್ಲಿ ಈಗ ವಾಸ ಮಾಡ್ತಾ ಇದ್ದೀರಂದ್ರೆ, ತಮ್ಮ ಮೂಲ ವೋಟರ್ ಲಿಸ್ಟ್ ಇರುವಂತ ಪೋಲಿಂಗ್ ಬೂತ್ BLO ಯಾರು ಅಂತ ತಾವು ಅದನ್ನು ಸ್ವಲ್ಪ ವಿಚಾರ ಮಾಡಿ ಅವರನ್ನು ತಕ್ಷಣ ಕಾಂಟ್ಯಾಕ್ಟ್ ಮಾಡಬೇಕು. ಅವರ ಕಡೆ ತಮ್ಮ ಎನ್ಯೂಮರೇಷನ್ ಫಾರ್ಮ್ ಇದೆ, ನಾವು ಇನ್ನೂ ಅನ್ಕಲೆಕ್ಟಬಲ್, ಆಬ್ಸೆಂಟಿ, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಕ್ಯಾಟಗರಿನಲ್ಲಿ ನಿಮ್ಮನ್ನು ಹಾಕ್ಲಿಲ್ಲ, ನಾವು ವೇಟ್ ಮಾಡ್ತಾ ಇದ್ದೀವಿ, ಇನ್ನೊಂದು 4 ದಿವಸ ನಾವು ವೇಟ್ ಮಾಡಲಿಕ್ಕೆ ನಮ್ಮ ಕಡೆ ಅವಕಾಶ ಇದೆ. ಅದಾದ ನಂತರ ಕಾನೂನಾತ್ಮಕವಾಗಿ ನಾವು ಅದನ್ನು ಆಬ್ಸೆಂಟಿ, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಕ್ಯಾಟಗರಿನಲ್ಲಿ, ASDD ಕ್ಯಾಟಗರಿನಲ್ಲಿ ಅನಿವಾರ್ಯವಾಗಿ ಹಾಕಬೇಕಾಗುತ್ತೆ. ಸೊ ಎಲ್ಲರಿಗೂ ಮನವಿ ಇದೆ, ಈ ನ್ಯೂನತೆ ಏನಿದೆ ಇದು ಬಹಿರಂಗವಾಗಿ ನಾವು ಹೇಳಬೇಕು, ತಮ್ಮ ಮುಖಾಂತರ ಎಲ್ಲರಿಗೂ ತಿಳುವಳಿಕೆ ನೀಡಬೇಕಂತ ಹೇಳಿ ನಾವು ಇವತ್ತು ಈ ಪಾಯಿಂಟ್ ಅನ್ನು ಇಟ್ಟಿದ್ದೀವಿ. ಸ್ಟ್ಯಾಟಿಸ್ಟಿಕ್ಸ್ ನೋಡ್ಬೇಕಂದ್ರೆ, ಡಿಸ್ಟ್ರಿಬ್ಯೂಷನ್ 100% ಆಗಿದೆ. ಈಗ ಕಲೆಕ್ಷನ್ ಎಷ್ಟಾಗಿದೆ ಅಂತ ನಾವು ಲೆಕ್ಕ ಮಾಡುವಾಗ ಸರಿಸುಮಾರು ಒಂದು 80% ಕಲೆಕ್ಷನ್ ಆಗಿದೆ, ವಾಪಸ್ ಬಂದಿದೆ. ವಾಪಸ್ ಬಂದ ತಕ್ಷಣ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ಅದನ್ನು ಡಿಜಿಟಲೈಸೇಷನ್ ಮಾಡ್ಕೊಳ್ತಾ ಇದ್ದೀವಿ. ಡಿಜಿಟಲೈಸೇಷನ್ ಮಾಡ್ತಾ ಇದೀವಿ, ಸ್ಕ್ಯಾನ್ ಮಾಡ್ತಾ ಇದೀವಿ, ಡಿಜಿಟಲೈಸ್ ಮಾಡ್ತಾ ಇದೀವಿ. ನಮ್ಮ BLO ಅದನ್ನು ವೆರಿಫೈಡ್ ಅಂತ ವೆರಿಫೈ ಮಾಡ್ತಾ ಇದ್ದೀವಿ. ಈ ಕೆಲಸ ಇಷ್ಟ ಆಗಿದೆ ಅಂದ್ರೆ ಮೊದಲನೇ ಹಂತ ನಮ್ಗೆ ಮುಕ್ತಾಯವಾಗುತ್ತದೆ. ಟೋಟಲ್ 41 lakh ವೋಟರ್ಸ್ ಪೈಕಿ ಇಲ್ಲಿ ಮಠ 33,10,399 ವೋಟರ್ಗಳನ್ನು ನಾವು ಈಗಾಗಲೇ ಡಿಜಿಟಲೈಸ್ ಮಾಡಿ ಮುಗಿಸಿದೀವಿ. ಇಡೀ ರಾಜ್ಯದಲ್ಲಿ ಇದು ಅತಿ ಹೆಚ್ಚು ನಂಬರ್ ಫಾರ್ ಡಿಜಿಟಲೈಸೇಷನ್. ನಮ್ಗೆ ಇರೋದು ಅತಿ ಹೆಚ್ಚು ವೋಟರ್ಸ್, ಅತಿ ಹೆಚ್ಚು ಡಿಸ್ಟ್ರಿಬ್ಯೂಟ್ ಮಾಡಿದೀವಿ, ಅತಿ ಹೆಚ್ಚು ನಾವು ಮತ್ತೆ ಸಂಗ್ರಹಣೆ ಮಾಡಿ ಡಿಜಿಟಲೈಸ್ ಮಾಡಿ ಅದನ್ನು ಫಿನಿಶ್ ಮಾಡಿದ್ವಿ. ಶೇಕಡಾವಾರು 80.60%, 80.60%. State average is only 70%. But Belagavi district average for EFs digitalized is 80.6% as of today, as per report at 12 o'clock.
ಇವತ್ತು 12 o'clock ತನಕ ಇಷ್ಟಾಗಿದೆ. ಇಲ್ಲಿ ಮಠ ಈಗ 1:30 ಆಗ್ತಾ ಇದೆ. ಪ್ರತಿ 2 ತಾಸಿಗೆ ನನಗೆ 1.5% ಇನ್ಕ್ರೀಸ್ ಆಗ್ತಾ ಇದೆ. ಅಷ್ಟು ಡಿಜಿಟಲೈಸೇಷನ್ ಆಗ್ತಾ ಇದೆ. ಈಗ ಡಿಜಿಟಲೈಸೇಷನ್ ಬಗ್ಗೆ ಮಾತಾಡ್ಬೇಕಂದ್ರೆ ಡಿಸ್ಟ್ರಿಬ್ಯೂಷನ್ ಎನಿವೇಸ್ ಮುಗಿಸಿದ್ವಿ. ರಾಮದುರ್ಗ್ ವಿಧಾನಸಭಾ ಕ್ಷೇತ್ರದಲ್ಲಿ 80% ಡಿಜಿಟಲೈಸೇಷನ್ ಆಗಿದೆ. ಸೌದತ್ತಿ ಯಲ್ಲಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ 86.7 ಆಗಿದೆ. ಬೈಲ್ಹೊಂಗಲಲ್ಲಿ 89% ಆಗಿದೆ. ಕಿತ್ತೂರಲ್ಲಿ 86% ಆಗಿದೆ. ಖಾನಾಪುರಲ್ಲಿ 87% ಆಗಿದೆ. ಅದೇ ರೀತಿ ಬೆಳಗಾಂ ದಕ್ಷಿಣದಲ್ಲಿ 65.5% ಆಗಿದೆ. ಬೆಳಗಾಂ ಉತ್ತರದಲ್ಲಿ 59.6% ಆಗಿದೆ. ಆಲ್ಮೋಸ್ಟ್ 60% ಆಗಿದೆ. ಯಮಕನ್ ಮರಡಿಯಲ್ಲಿ 91% ಆಗಿದೆ. ಗೋಕಾಕಲ್ಲಿ 74%, ಅರಬಾವಿ 74%, ಹುಕ್ಕೇರಿ 85%, ರಾಯಬಾಗ್ 83%, ಕುಡಚಿ 73%, ಕಾಗವಾಡ್ 84%, ಅಥಣಿ 81%, ಚಿಕ್ಕೋಡಿ ಸದಲ್ಗ 85%, ನಿಪ್ಪಾಣಿ 87% ಆಗಿದೆ. ಇವತ್ತು ನಾನು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಜೊತೆ ಒಂದು ಸಭೆಯನ್ನು ಆಯೋಜನೆ ಮಾಡಿಕೊಂಡಿದ್ದೆ. ಸರಿಸುಮಾರು 1 ತಾಸು ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಇನ್ನೂ ಏನ್ ನ್ಯೂನತೆಗಳಿದಾವೆ ಅಂತ ಹೇಳಿ ನಾನು ಅವ್ರ ಜೊತೆ ಚರ್ಚೆ ಮಾಡುವಾಗ ಅವರು 2 ನ್ಯೂನತೆಗಳನ್ನು ನನಗೆ ತಿಳಿಸಿದ್ದಾರೆ. ಮೊದಲನೇದು, ಆಬ್ಸೆಂಟಿ, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಪಟ್ಟಿ ಏನಿದೆ ಅದು ತಾವು ನಮ್ಮೆಲ್ಲರಿಗೂ ಕೊಡಬೇಕು, ಇವತ್ತೇ ಕೊಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಒಪ್ಪಿಗೆಯನ್ನು ಕೊಟ್ಟಿದ್ದೀವಿ. ಇವತ್ತು 1 ತಾಸು ಒಳಗಡೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸಿಗೆ ಇಲ್ಲಿ ಮಠ ಎಷ್ಟು ಜನ ಆಬ್ಸೆಂಟಿ, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಕ್ಯಾಟಗರಿನಲ್ಲಿ ಬಂದಿದ್ದಾರೆ ಇಡೀ ಪಟ್ಟಿ ಪೋಲಿಂಗ್ ಬೂತ್ ವಾರಿ ನಾವು ಅವರಿಗೆ ಇವತ್ತು ಫಿಸಿಕಲ್ ಕಾಪಿ ಕವರಿಂಗ್ ಲೆಟರ್ ಹಚ್ಬಿಟ್ಟು ನಾವು ಮುಟ್ಟಿಸ್ತೀವಿ. ಇದು ಯಾಕೆ ಅವ್ರು ಕೇಳಿದ್ದಾರೆ, ನಾವು ಯಾಕೆ ಮುಟ್ಟಿಸ್ತಾ ಇದೀವಿ ಅಂದ್ರೆ, ಆ ತಳಮಟ್ಟದಲ್ಲಿ BLAಗಳ ಮುಖಾಂತರ, ಬೂತ್ ಲೆವೆಲ್ ಏಜೆಂಟ್ಗಳ ಮುಖಾಂತರ ಅವರು ಮತ್ತೆ ಕ್ರಾಸ್ ವೆರಿಫೈ ಮಾಡಿಸ್ತಾರೆ. ನಿಜವಾಗಿ ಆಬ್ಸೆಂಟಾ, ನಿಜವಾಗಿ ಶಿಫ್ಟೆಡಾ, ನಿಜವಾಗಿ ಡೆತ್ತಾ, ಡೂಪ್ಲಿಕೇಟ್ ಬರ್ತಾ ಇದೆಯಾ ವೋಟರ್ ಲಿಸ್ಟ್ ಅಲ್ಲಿ, ಒಂದು ತೆಗಿಬೇಕಾ, ಅವರು ಇದನ್ನು ಕನ್ಫರ್ಮ್ ಮಾಡಿದ ನಂತರನೇ ನಾವು ಆಬ್ಸೆಂಟಿ, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಲಿಸ್ಟ್ ಫೈನಲ್ ಮಾಡ್ತೀವಿ. ಇದು ನಾವು ಅವರಿಗೆ ಆಶ್ವಾಸನೆ ಕೊಟ್ಟಿದ್ದೀವಿ. ಅವರು ನಮಗೆ ಇದಕ್ಕೆ ಒಪ್ಪಿಗೆಯನ್ನು ನೀಡಿದ್ದಾರೆ. 2ನೇ ನ್ಯೂನತೆ ಅವರು ಹೇಳಿದ್ದಾರೆ, 2002 ಲಿಸ್ಟ್ ಅಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಇದ್ರು, 2025 ಲಿಸ್ಟ್ ಅಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಇದ್ರು, ಅವರು ವೋಟು ಮಾಡಿದ್ದಾರೆ. ಆದ್ರೆ ಈಗ ನೀವೇನ್ ಡ್ರಾಫ್ಟ್ ರೋಲ್ ಇಟ್ಕೊಂಡು ನೀವು ಹೋಗಿ ನೀವು ಈಗ ಏನ್ ಈಗಿನ ಫೈನಲ್ ರೋಲ್ ಇಟ್ಕೊಂಡು ಏನ್ ಹೋಗಿ ನೀವು SIR ಕೆಲಸ ಮಾಡ್ತಾ ಇದ್ರಿ, ಆ ಲಿಸ್ಟ್ ಅಲ್ಲಿ ಅವರ ಹೆಸರು ಬಂದಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಈ ತರ ನ್ಯೂನತೆಗಳು ಇರಬಹುದು. ಇಷ್ಟು ದೊಡ್ಡ ಮಟ್ಟದ ಕೆಲಸ ಮಾಡ್ತಾ ಇರುವಾಗ 41,07,000 ವೋಟರ್ಸ್ ಇದ್ದಾಗ ಒಂದು 5, 10, 20 ವೋಟರ್ಸ್ ಈ ತರ ಆಗಿರಬಹುದು. ನಮಗೆ ಒಂದು 100 ವೋಟರ್ಸ್ ಈ ತರ ಉದಾಹರಣೆಗಳನ್ನು ಅವರು ತೋರಿಸಿದ್ದಾರೆ. ಇದಕ್ಕೆ ಪರಿಹಾರವನ್ನು ನಾನು ಅವರ ಎದುರುಗಡೆ ಇಟ್ಟಿದ್ದೀನಿ. ಆ ಪರಿಹಾರವನ್ನು ಅವರು ಒಪ್ಕೊಂಡಿದ್ದಾರೆ. ಈ ಪರಿಹಾರ ಏನಂದ್ರೆ, ಯಾರ್ಯಾರು ಈ ವೋಟರ್ ಲಿಸ್ಟ್ ಅಲ್ಲಿ ಅವರ ಹೆಸರು ನೋಡ್ಲಿಕ್ಕೆ ಆಗ್ಲಿಲ್ಲ, ಹುಡುಕ್ಲಿಕ್ಕೆ ಆಗ್ಲಿಲ್ಲ, ಅವರ ಹೆಸರು ಇಲ್ಲ, ಅವರನ್ನು ನಾವು ತಕ್ಷಣ ಫಾರ್ಮ್ 6 ಮುಖಾಂತರ ಹೊಸ ವೋಟರ್ ಅಂತ ಮತ್ತೆ ನೋಂದಣಿ ಮಾಡ್ಕೊಳ್ತೀವಿ. ಡ್ರಾಫ್ಟ್ ವೋಟರ್ ಲಿಸ್ಟ್ 17th August 2026 ಏನ್ ಪಬ್ಲಿಷ್ ಆಗುತ್ತೆ, ಅದಾದ ತಕ್ಷಣ ನಾವು ಎಲ್ಲ ಇತರ ಯಾರು ಬಿಟ್ಟು ಹೋಗಿದ್ದಾರೆ ಅವ್ರನ್ನು ಮತ್ತೆ SIR ಮುಖಾಂತರ ಹೊಸ ವೋಟರ್ ಅಂತ ನಾವು ನಮೂದು ಮಾಡ್ತೀವಿ. ನಮೂದು ಮಾಡುವಾಗ ಫಾರ್ಮ್ 6 ಅವ್ರು ತುಂಬಬೇಕು. ಈಗ ಎಲ್ಲ ಆನ್ಲೈನ್ ಇದೆ ಸಿಸ್ಟಮ್, BLO ಕಡೆ ಆ್ಯಪ್ ಇದೆ, ಅವ್ರು ತುಂಬಬೇಕು. ಆ BLO ಯಾರಂತ ಅವರು ನೋಡ್ಕೋಬೇಕು. ಜೊತೆನಲ್ಲಿ 1987 ಕಂತ ಪೂರ್ವದಲ್ಲಿ ಅವ್ರು ಹುಟ್ಟಿದ್ದಾರೆ ಅಂದ್ರೆ ಅವರದು ಒಂದು ಡಾಕ್ಯುಮೆಂಟ್, 11 ಡಾಕ್ಯುಮೆಂಟ್ಸ್ ಪೈಕಿ 2004 ಮಧ್ಯದಲ್ಲಿ, 1987 to 2004 ಮಧ್ಯದಲ್ಲಿ ಯಾರಾದ್ರೂ ಹುಟ್ಟಿದ್ದಾರೆ ಅಂದ್ರೆ ಅವರದು ಜೊತೆನಲ್ಲಿ ತಂದೆ ಅಥವಾ ತಾಯಿದು ಒಂದು ಡಾಕ್ಯುಮೆಂಟ್, ಆ 11 ಡಾಕ್ಯುಮೆಂಟ್ಸ್ ಏನಿದಾವೆ ಅದರಲ್ಲಿ ಒಂದು. 2004 ನಂತರ ಅವ್ರು ಹುಟ್ಟಿದ್ದಾರೆ ಅಂದ್ರೆ ಅವ್ರದ್ದು ಆವಾಗ ಸ್ವಲ್ಪ ಸ್ಟ್ರಿಕ್ಟ್ ಆಗುತ್ತೆ, ಯಂಗ್ ವೋಟರ್ ಅಲ್ವಾ, ಅವರದು ತಂದೆದು ಹಾಗೂ ತಾಯಿ ಅವರದು ಒಂದೊಂದು ಡಾಕ್ಯುಮೆಂಟ್ ಕೊಡಬೇಕು. ಮೊದಲನೇ ಉದಾಹರಣೆಯಲ್ಲಿ ಬರೀ ಒಂದು ಡಾಕ್ಯುಮೆಂಟ್, 2ನೇ ಉದಾಹರಣೆಯಲ್ಲಿ 2 ಡಾಕ್ಯುಮೆಂಟ್ಸ್ ಸ್ವತಃ ಹಾಗೂ ತಂದೆ ಅಥವಾ ತಾಯಿ, 3ನೇ ಉದಾಹರಣೆಯಲ್ಲಿ 3 ಡಾಕ್ಯುಮೆಂಟ್ಸ್ ಸ್ವತಃ ತಂದೆ ಹಾಗೂ ತಾಯಿ, ಆ ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ. BLAಗಳಿಗೆ ಹಾಗೂ ಇವತ್ತು ಪೊಲಿಟಿಕಲ್ ಪಾರ್ಟೀಸ್ಗೆ ನಾವು ಏನ್ ಹೇಳಿದೀವಿ ಅಂದ್ರೆ, ಆ ವೋಟರ್ಸ್ ಯಾರ್ಯಾರಿದ್ದಾರೆ ತಮ್ಮ ಗಮನದಲ್ಲಿ ಇರ್ತಾರೆ, ಅವ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಳ್ಳಿ, ನಾವು ಹೊಸ ವೋಟರ್ ಅಂತ ನೋಂದಣಿ ಮಾಡ್ತೀವಿ ಅಂತ ಹೇಳಿ. ಲಾಸ್ಟ್ ಒಂದು ನ್ಯೂನತೆ ಅವರು ನಮಗೆ ತಿಳಿಸಿದ್ದಾರೆ. ಇದನ್ನು ಹೆಂಗ್ ಕರೆಕ್ಟ್ ಮಾಡ್ತೀರಂತ ಅವರು ಪ್ರಶ್ನೆ ಮಾಡುವಾಗ ನಾವು ಅವ್ರಿಗೆ ಒಂದು ಪರಿಹಾರವನ್ನು ಕೊಟ್ಟಿದ್ದೀವಿ. ಅದಕ್ಕೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ನ್ಯೂನತೆ ಏನಿತ್ತು,
ಈಗ ಒಂದು ಫ್ಯಾಮಿಲಿ ಒಬ್ಬರು ಇಲ್ಲಿದ್ದಾರೆ, ಇನ್ನೊಬ್ಬ ಮೆಂಬರ್ ಆಫ್ ದ ಫ್ಯಾಮಿಲಿ ಬೇರೆ ಪೋಲಿಂಗ್ ಬೂತ್ ಅಲ್ಲಿ ಇದ್ದಾರೆ, ಇನ್ನೊಬ್ಬರು ಬೇರೆ ಪೋಲಿಂಗ್ ಬೂತ್ ಅಲ್ಲಿ ಇದ್ದಾರೆ. ಇದನ್ನು ಯಾವಾಗ ಕರೆಕ್ಟ್ ಮಾಡ್ತೀರಾ ಅಂತ ಅವ್ರು ಪ್ರಶ್ನೆ ಕೇಳಿದ್ದಾರೆ. ನಾವು ಡ್ರಾಫ್ಟ್ ರೋಲ್ ಪಬ್ಲಿಷ್ ಆದ ತಕ್ಷಣ ಅವರಿಂದ ಫಾರ್ಮ್ 88 ತುಂಬಿಸ್ಕೊಂಡು ಶಿಫ್ಟಿಂಗ್ ಆಫ್ ವೋಟರ್ ಕೆಲಸ ಏನಿದೆ, ನಮ್ಮ ಕಡೆ ಪಟ್ಟಿ ಇದೆ, ಅವರ ಕಡೆನೂ ಪಟ್ಟಿ ಇದೆ, ಅವರ ಜೊತೆ ನಾವು ಕೈ ಜೋಡಿಸಿ ಇವ್ರನ್ನು ಅವರು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಆ ವಾಸ ಸ್ಥಳದಲ್ಲಿ ಇರುವಂತ ವ್ಯಾಪ್ತಿಗೆ ಬರುವಂತ ಪೋಲಿಂಗ್ ಸ್ಟೇಷನ್ ಅಲ್ಲಿ ಅವರ ಹೆಸರನ್ನು ನಾವು ಶಿಫ್ಟ್ ಮಾಡಿ ನಮೂದನೆ ಮಾಡ್ತೀವಿ. ಫಾರ್ ದಿ ಫಸ್ಟ್ ಟೈಮ್ ಆಫ್ಟರ್ 20 years ಬೆಳಗಾವಿ ಜಿಲ್ಲೆನಲ್ಲಿ, ಎಸ್ಪೆಷಲಿ ನಗರದಲ್ಲಿ ಈ ಏನು ಬಹಳ ಗೊಂದಲಗಳಿತ್ತು, ಅದಕ್ಕೆ ಈ SIR ಮುಖಾಂತರ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳಲಿಕ್ಕೆ ನಾನು ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸುತ್ತೇನೆ. ಇದು ನನ್ನ ಸೈಡ್ ಇಂದ ನನ್ನ ಬ್ರೀಫ್. ಸರ್, ಈಗ ಏನಾಗಿದೆ ಸರ್, ಈಗ ಕೆಲವು ಜನ ಯಾರು ಇಲ್ಲಿ ಇಲ್ಲ, ಅವರು ಆನ್ಲೈನ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, SIR ಮಾಡ್ಕೊಂಡಿದ್ದಾರೆ. ಲೈಕ್ ಅವರು ಈಗ ಇಲ್ಲಿ ಕೆಲಸದ ನಿಮಿತ್ತದಿಂದ ಅವ್ರು ಬ್ಯಾಂಗ್ಳೂರ್ ಅದರ್ ಪ್ಲೇಸಸ್ ಅಲ್ಲಿ ಇದ್ದಾರೆ, ಅವ್ರು ಆನ್ಲೈನ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರದ್ದು ಹೆಂಗೆ ಇದರಲ್ಲಿ ಪ್ರಕ್ರಿಯೆ ಬಹಳ ಸಿಂಪಲ್ ಇದೆ. ನನ್ನ ತಂದೆಯವರು ಆನ್ಲೈನ್ ಮಾಡಿದ್ದಾರೆ, ನನ್ನ ಫ್ಯಾಮಿಲಿನಲ್ಲಿ ನಾವು ಸುಮಾರು ಜನ ನಾವು ಆನ್ಲೈನ್ ಮಾಡ್ಕೊಂಡಿದ್ದೀವಿ. ಬಹಳ ಸಿಂಪಲ್ ಪ್ರೊಸೀಜರ್ ಇದೆ. ನೀವು ನಿಮ್ಮ ECI ವೆಬ್ಸೈಟ್ಗೆ ಹೋಗ್ತೀರಾ, ಅಲ್ಲಿ ಮ್ಯಾಪಿಂಗ್ ಡೀಟೇಲ್ಸ್ ನೀವು ಚೆಕ್ ಮಾಡ್ಕೊಳ್ತೀರಾ. 2002 ಲಿಸ್ಟ್ ಅಲ್ಲಿ ನೀವು ಬರಿಬೇಕಲ್ವಾ, ಅಲ್ಲಿ ಎಂಟ್ರಿ ಮಾಡಬೇಕು. 2002 ಲಿಸ್ಟ್ ಅಲ್ಲಿ ನಿಮ್ಮ ಮ್ಯಾಪಿಂಗ್ ಡೀಟೇಲ್ಸ್ ನೀವು ನೋಡ್ಕೊಳ್ತೀರಾ. ಯಾವ 2002 ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಏನಿತ್ತು, ಯಾವ ಪೋಲಿಂಗ್ ಸ್ಟೇಷನ್ ಅಲ್ಲಿ ನಿಮ್ಮ ವೋಟ್ ಇತ್ತು ಅಂತ ನೋಡ್ಕೊಳ್ತೀರಾ. ಈಗ ಆನ್ಲೈನ್ ಫಿಲ್ಅಪ್ ಮಾಡುವಾಗ ನಿಮ್ಮ ಡೀಟೇಲ್ ನಿಮಗೆ 2002 ಲಿಸ್ಟ್ ಅಲ್ಲಿ ಸಿಕ್ಕಿದೆ ಅಂದ್ರೆ ಎನ್ಯೂಮರೇಷನ್ ಫಾರ್ಮ್ ಅಲ್ಲಿ ಲೆಫ್ಟ್ ಸೈಡ್ ಇರುವಂತ ಭಾಗದಲ್ಲಿ ನೀವು ಬರೀತೀರಾ. ನಿಮ್ಮ ಹೆಸರು ಸಿಗ್ಲಿಲ್ಲ, ನಿಮ್ಮ ತಂದೆ ಅಥವಾ ತಾಯಿ ಅವರದ್ದು ಹೆಸರು ಸಿಕ್ಕಿದೆ, ಅಜ್ಜ ಅಜ್ಜಿ ಹೆಸರು ಸಿಕ್ಕಿದೆ, ರಿಲೇಟಿವ್ಸ್ ಹೆಸರು ಸಿಕ್ಕಿದೆ, ನೀವು ರೈಟ್ ಸೈಡ್ ಕಾಲಮ್ ಅಲ್ಲಿ ಹಾಕ್ತೀರಾ. ಹಾಕ್ಬಿಟ್ಟು ನೀವು ಡಿಜಿಟಲಿ ಸೈನ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀರಾ, ಆನ್ಲೈನ್ ಅಲ್ಲಿ ಕ್ಲಿಕ್ ಮಾಡ್ತೀರಾ. ಇದು ಎಲ್ಲಿ ಹೋಗುತ್ತೆ? ಆ ವ್ಯಾಪ್ತಿನಲ್ಲಿ ಬರುವಂತ BLO ಲಾಗಿನ್ಗೆ ಡೈರೆಕ್ಟ್ಲಿ ಬರುತ್ತೆ. BLO ಲಾಗಿನ್ಗೆ ಡೈರೆಕ್ಟ್ಲಿ ಬರುತ್ತೆ. ನಾವು ನಮ್ಮ ಡ್ಯಾಶ್ ಬೋರ್ಡ್ ಅಲ್ಲಿ ಅದನ್ನು ನೋಡ್ತಾ ಇದ್ದೀವಿ. ಎಷ್ಟು BLO ಖುದ್ದಾಗಿ ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಡಿಜಿಟಲೈಸ್ ಮಾಡ್ಕೊಂಡಿದ್ದಾರೆ, ಎಷ್ಟು ಆನ್ಲೈನ್ ಮುಖಾಂತರ BLO ಲಾಗಿನ್ಗೆ ಬಂದಿದೆ ಅಂತಾನು ನಮಗೆ ಗೊತ್ತಾಗ್ತದೆ. ಅರ್ಬನ್ ಏರಿಯಾಸ್ ನಲ್ಲಿ ಹಾಗೂ ರೂರಲ್ ಏರಿಯಾಸ್ ನಲ್ಲಿ ಯಾರ್ಯಾರು ಬ್ಯಾಂಗ್ಳೂರಲ್ಲಿದ್ದಾರೆ, ಗೋವಾದಲ್ಲಿದ್ದಾರೆ, ಮುಂಬೈದಲ್ಲಿದ್ದಾರೆ, ಫಾರಿನ್ ಅಲ್ಲಿದ್ದಾರೆ, ಬಟ್ ಇಂಡಿಯನ್ ಸಿಟಿಸನ್ಸ್ ಇದ್ದಾರೆ, ಅವರು ಈ ತರ ಈ ಒಂದು ಪ್ರೊಸೀಜರ್ನು ಫಾಲೋ ಮಾಡ್ತಾ ಇದ್ದಾರೆ. ಇದಾದ ನಂತರ BLO ಏನ್ ಮಾಡಬೇಕು? BLO ಕಡೆ ಒಂದು ಬಟನ್ ಇದೆ, ಈ ಡೀಟೇಲ್ಸ್ ಚೆಕ್ ಮಾಡ್ಕೋಬೇಕು. BLO ಅವರ ಆಪ್ ಅಲ್ಲಿ ಚೆಕ್ ಮಾಡಿಕೊಂಡು ವೆರಿಫೈಡ್ ಅಂತ ಅವರು ಕ್ಲಿಕ್ ಮಾಡಬೇಕು. ವೆರಿಫೈ ಆಗಿ ಹೋಗಿದೆ ಅಂದ್ರೆ ERO ಲಾಗಿನ್ಗೆ ಹೋಗ್ಬಿಟ್ಟು ಇಟ್ ಇಸ್ ವೆರಿಫೈಡ್, ಮ್ಯಾಪ್ಡ್ ಅಂಡ್ ವೆರಿಫೈಡ್ ಆಯ್ತು. ನಿಮಗೆ 2002 ಲಿಸ್ಟ್ ಅಲ್ಲಿ ಹೆಸರು ಸಿಗ್ಲಿಲ್ಲ, ಅವಾಗ ಏನ್ ಮಾಡ್ತೀರಾ? ಬ್ಲಾಂಕ್ ಫಾರ್ಮ್ ಅನ್ನು ನೀವು ಡಿಜಿಟಲಿ ಸೈನ್ ಮಾಡಿ BLOಗೆ ಕಳಿಸ್ತೀರಾ. BLO ಅವರು ಅದನ್ನು ವೆರಿಫೈ ಮಾಡಿ ಆಕ್ಸೆಪ್ಟ್ ಮಾಡಿ ERO ಲಾಗಿನ್ಗೆ ಕಳಿಸ್ತಾರೆ. ಆವಾಗ ನಿಮಗೆ SIR ಪ್ರಕ್ರಿಯೆ ಮುಖಾಂತರ ಒಂದು ನೋಟಿಸ್ ಜಾರಿ ಆಗುತ್ತೆ. ನಿಮಗೆ 1 ಡಾಕ್ಯುಮೆಂಟ್ 2 ಅಥವಾ 3 ಡಾಕ್ಯುಮೆಂಟ್ಸ್ ಆವಾಗ ಸಬ್ಮಿಟ್ ಮಾಡ್ತಾರೆ. ಅವರ ಕಡೆ ಇರುವಂತ ಮ್ಯಾಪಿಂಗ್ ಡೀಟೇಲ್ಸ್ ಚೆಕ್ ಮಾಡ್ಕೊಳ್ತಾರೆ. ನೀವು ಏನ್ ಹೇಳ್ತಾ ಇದ್ದೀರಿ? ನೀವು 2002 ಲಿಸ್ಟ್ ಅಲ್ಲಿ ನನ್ನ ಹೆಸರು ಇದಿತ್ತು, ಈ ಪೋಲಿಂಗ್ ಸ್ಟೇಷನ್ ಅಲ್ಲಿ ನನ್ನ ವೋಟ್ ಇತ್ತು, ಇಲ್ಲ ನನ್ನ ಹೆಸರು ಇರ್ಲಿಲ್ಲ, ನನ್ನ ಸಂಬಂಧಿಕರ ಹೆಸರಿತ್ತು, ನನ್ನ ಅಜ್ಜ ಅಜ್ಜಿ ತಂದೆ ತಾಯಿ ಹೆಸರಿತ್ತು ಅಂತ ನೀವು ಏನ್ ಬರ್ದಿದ್ದೀರಾ ಅದನ್ನು ಅವರ ಆಪ್ ಮುಖಾಂತರ ಮತ್ತೆ ಕ್ರಾಸ್ ವೆರಿಫೈ ಮಾಡ್ಕೊಳ್ತಾರೆ. BLOಗೆ ಆ ಅಧಿಕಾರ ಇದೆ, ಅವ್ರು ವೆರಿಫೈ ಮಾಡ್ಬೇಕು, ಅವ್ರ ಜವಾಬ್ದಾರಿ ಇದೆ. ತಳಮಟ್ಟದಲ್ಲಿ BLO ವೆರಿಫೈ ಮಾಡಿದ ನಂತರನೇ ಅದು ಪ್ರಾಸೆಸ್ ಆಗಿ ಇದು ERO ಲಾಗಿನ್ಗೆ ಹೋಗುತ್ತೆ. ಇದು ಮಾಹಿತಿಯನ್ನು ಕೊಡ್ತೀನಿ. ಡೂಪ್ಲಿಕೇಟ್ ಈಗ ಟೋಟಲ್ AS ಹೇಳ್ತೀನಿ, ಆಬ್ಸೆಂಟಿ, ಶಿಫ್ಟ್, ಡೆತ್, ಡೂಪ್ಲಿಕೇಟ್ ಒಟ್ಟು ಸೇರಿ ಡೆತ್ ನಮ್ಮ ಕೇಸಲ್ಲಿ 98,089, 98089. ಅನ್ಟ್ರೇಸಬಲ್ ಆಬ್ಸೆಂಟ್ 4,021, 4021. ಪರ್ಮನೆಂಟ್ಲಿ ಶಿಫ್ಟೆಡ್ 1,06,539. ಆಲ್ರೆಡಿ ಎನ್ರೋಲ್ಡ್ 33,322. ಇದನ್ನು ನಾವು ಇನ್ನೂ ಫೈನಲ್ ಮಾಡ್ತಾ ಇಲ್ಲ. ಒಮ್ಮೆ ಎಲ್ಲಾ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಈ ಲಿಸ್ಟ್ ಅನ್ನು ಚೆಕ್ ಮಾಡಿಕೊಂಡು ನಮಗೆ ಕನ್ಫರ್ಮೇಶನ್ ಹೇಳಿದ ನಂತರನೇ ನಾವು ಇದನ್ನು ಫೈನಲ್ ಮಾಡ್ಕೊಳ್ತೀವಿ. ಇಲ್ಲ, ನಾನು ಎಲ್ಲ ಮರಾಠಿ ಸಂಘಟನೆಗಳು ಏನೇನಿದಾವೆ ಹಾಗೂ
ಅದಕ್ಕಂತ ಮುಖ್ಯವಾಗಿ ಪೊಲಿಟಿಕಲ್ ಪಾರ್ಟೀಸ್ ಈ ಕೆಲಸ ನಾವು ಯಾಕೆ ಮಾಡ್ತಾ ಇದೀವಿ? ವೋಟರ್ಸ್ಗೋಸ್ಕರ ಮಾಡ್ತಾ ಇದೀವಿ, ಹಾಗೂ ಯಾರು ಪೊಲಿಟಿಕಲ್ ಪಾರ್ಟೀಸ್ ಇರ್ತವೆ ಅವ್ರಿಗೋಸ್ಕರ ಮಾಡ್ತಾ ಇದೀವಿ. ನನ್ನ ಜವಾಬ್ದಾರಿ ಅಷ್ಟೇ ಮೇನ್ಲಿ. ನಾವು ಏನ್ ಹೇಳಿದೀವಿ ಅಂದ್ರೆ, ಈ ಫಾರ್ಮ್ ಏನ್ ಪ್ರಿಂಟ್ ಆಗಿ ಬರುತ್ತೆ ಇದರಲ್ಲಿ QR ಕೋಡ್ ಇರುತ್ತೆ. ಮತ್ತೆ ಬೇರೆ 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 ಭಾಷೆಗಳಲ್ಲಿ ಪ್ರಿಂಟ್ ಮಾಡೋದು ಈಗ ಕಷ್ಟ ಸಾಧ್ಯ. ಒಂದು ಸ್ಯಾಂಪಲ್ ಫಾರ್ಮ್ ಏನಿದೆ, ಮರಾಠಿನಲ್ಲಿ ಏನ್ ಸ್ಯಾಂಪಲ್ ಫಾರ್ಮ್ ಇದೆ, ಎಲ್ಲೆಲ್ಲಿ ಆ ಭಾಗದಲ್ಲಿ ಮರಾಠಿ ಸ್ಪೀಕಿಂಗ್ ಮೆಂಬರ್ಸ್ ಜಾಸ್ತಿ ಇದ್ದಾರೆ ವೋಟರ್ಸ್, ಆ ಫಾರ್ಮ್ ನು BLO ಅವರು ಎಡಿಷನಲಿ ಇಟ್ಕೊಂಡು ತೋರಿಸ್ಬೇಕು. ಏನ್ ಡೀಟೇಲ್ ಬರಿಬೇಕು, ಹೆಸರು, ಇದರಲ್ಲಿ ಏನ್ ಬರಿಬೇಕು, ನೀವು ಇಲ್ಲಿ ಇದೆ ನೋಡಿ ನೇಮ್, ಇಲ್ಲಿ ಬರೀರಿ ಅಂತ ನಾವು ಹೇಳ್ತೇವೆ. ಇಂಗ್ಲಿಷ್ ಅಲ್ಲಿ ಹಾಗೂ ಕನ್ನಡದಲ್ಲಿ ಫಾರ್ಮ್ಸ್ ನಮ್ಮ ಕಡೆ ಅವೈಲೇಬಲ್ ಇದ್ದಾವೆ. ಸ್ಯಾಂಪಲ್ ಫಾರ್ಮ್ಸ್ ಬೇರೆ ಭಾಷೆನಲ್ಲಿ ಅವೈಲೇಬಲ್ ಇದ್ದಾವೆ. ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ ಇದಕ್ಕೆ ಒಪ್ಪಿಗೆಯನ್ನು ನೀಡಿದ್ದಾರೆ. ಯಾವುದೇ ಈಗ ತಕರಾರು ತೊಂದರೆಗಳಿಲ್ಲ. ಒಂದಷ್ಟು ಜನ ನಾವು ತುಂಬೋದಿಲ್ಲ ಅಂತೇಳಿ ಹೇಳಿದ್ರು. ನನ್ನ ಮನವಿ ಅಷ್ಟೇ, ನೀವು ತುಂಬಿಟ್ಟು ಸಹಿ ಮಾಡಿ ನಮ್ಮ BLOಗೆ ಕೊಟ್ಟಿದ್ದೀರಂದ್ರೆ ಆವಾಗ ಮತದಾರರ ಪಟ್ಟಿನಲ್ಲಿ ನಿಮ್ಮ ಹೆಸರು ಉಳಿಸ್ಲಿಕ್ಕೆ ಆಗುತ್ತೆ. ನೀವು ಜಿಲ್ಲಾ ಚುನಾವಣಾಧಿಕಾರಿಯಾಗಿ ನನಗೆ ನೀವೆಲ್ಲರೂ ಸಹಕಾರ ಕೊಡಬೇಕು. ನಿಮ್ಗೋಸ್ಕರ ಈ ಕೆಲಸ ಮಾಡ್ತಾ ಇದೀವಿ. ಸಿಟಿಸನ್ಸ್ಗೋಸ್ಕರ, ವೋಟರ್ಸ್ಗೋಸ್ಕರ, ಮತದಾರಗೋಸ್ಕರ ಈ ಕೆಲಸ ಮಾಡ್ತಾ ಇದೀವಿ. ಇದನ್ನು ಬಹಿಷ್ಕಾರ ಮಾಡೋ ಅವಶ್ಯಕತೆನೇ ಇಲ್ಲ. ತಾವು ಫಸ್ಟ್ ವೋಟರ್ ಆಗ್ಬೇಕು, ತಾವು ಸಿಟಿಸನ್ ಆಗ್ಬೇಕು, ಆಮೇಲೆ ಬೇರೆ ವಿಚಾರಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಬಹುದು.